ವೀಕ್ಷಕರೇ ನಮಸ್ಕಾರ. ಕರ್ನಾಟಕ 9 ವರದಿಗೆ ಸ್ವಾಗತ. ನಿನ್ನೆ ದಿನ ಯಾದಗಿರಿಯ SDN ಹೋಟೆಲ್ನಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಲ್ಯಾಣ ಕರ್ನಾಟಕ ಮಟ್ಟದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಅಧ್ಯಕ್ಷರ ಕಾರ್ಯಕಾರಿಣಿ ಸಭೆ, ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಬಸವರಾಜ್ ಪಡುಕೋಟೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಸಭೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಬ್ಯೂರೋ ರಿಪೋರ್ಟ್, ಹನುಮಂತ್ ದೊರೆ, ಯಾದಗಿರಿ. ಅದು ಬಸವರಾಜ ಪಡುಕೋಟೆ ಅವರ ಮೂಲಕ ಅವರೇ ನಮ್ಮನ್ನು ಆರಂಭದಲ್ಲಿ ಕನ್ನಡ ಚಳವಳಿ ಕರ್ಕೊಂಡ್ಬಂದು ಬೆಂಗಳೂರಿನಲ್ಲಿ 3 ತಿಂಗಳಿದ್ದಾಗ ಇಡೀ ಬೆಂಗಳೂರು ಅನೇಕ ಭಾಗಗಳಲ್ಲಿ ನಾನು ಮಾತಾಡಲಿಕ್ಕೆ ಅವ್ರು ಹಚ್ಚಿದ್ರು. ಆ ನಂತರ ಇವತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಬೇರೆ ಬೇರೆ ಸರ್ಕಾರ ಪ್ರತಿಷ್ಠಾನ, ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿ ಸದಸ್ಯನಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ, ಪ್ರಸ್ತುತ ಇವತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯನಾಗಿ, ಸರ್ಕಾರದ 4 ಸರ್ಕಾರದ ಅವಧಿಯಲ್ಲಿ ಸರ್ಕಾರದಿಂದ ನಾನು ಮಾನ್ಯ ಸದಸ್ಯನಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದೆಲ್ಲದಕ್ಕೂ ಒಂದು ಪ್ರೇರಕ ಶಕ್ತಿ ಅಂದರೆ ಅದು ಬಸವರಾಜ ಪಡುಕೋಟೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅವರು ಇವತ್ತು ಅವರು ಇಡೀ ಅವರೇನು 2-3 ದಶಕಗಳ ಸಾಮಾಜಿಕ ಸೇವೆಯನ್ನು ಮಾಡಿದಾರಲ್ಲ, ನಾನು ನೋಡಿದ್ದೀನಿ, ಅವ್ರ ಜೊತೆಗೆ ನಾನು ಓಡಾಡಿದ್ದೀನಿ. ಇವತ್ತು ಆ 100 ಸಾಮೂಹಿಕ ವಿವಾಹಗಳನ್ನು ಮಾಡಿದರು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನು, ಬ್ಯಾಗ್ಗಳನ್ನು ನೀಡಿದರು. ಈ ಭಾಗದಲ್ಲಿ ಫ್ಲಡ್ ಬಂದಾಗ, ಈ ಭಾಗದಲ್ಲಿ ಮಳೆ ನೀರಿನ ಸಂದರ್ಭ ಬಂದಾಗೆಲ್ಲ ಅಲ್ಲಿ ಸಂತ್ರಸ್ತರಿಗೆ ಒಂದು ಬೆಂಚಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡಿದ್ರು. ಒಂದಲ್ಲ ಎರಡಲ್ಲ ಬಹುತೇಕ ನನಗೆ ಅನಿಸ್ತದೆ, ಯಾವುದಾದ್ರೂ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡಿದ್ರೆ ಒಂದು ಕ್ಷೇತ್ರದ ಜನಪ್ರತಿನಿಧಿ, ಒಂದು ಕ್ಷೇತ್ರದ ಶಾಸಕರಾಗುವಷ್ಟು ಅವರು ಕೆಲಸ ಈಗ ಮಾಡಿದ್ರು. ಆದರೆ ಅವ್ರಿಗೆ ಇರಬೇಕಾದದ್ದು ಒಂದೇ ಕನ್ನಡಿಗ, ಕರ್ನಾಟಕದ ಪ್ರಗತಿನೇ ಮುಂದೆ ಇರುವುದರಿಂದ ಇವತ್ತು ಕನ್ನಡದ ಕೆಲಸದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಕನ್ನಡದ ವಿಚಾರದಲ್ಲಿ ಇವತ್ತು ಮಾನ್ಯ ಅಮ್ಮೇಗೌಡ ಸರ್ ಅವರು ಹೇಳಿದ್ರು, ಬಹುತೇಕ ಯಾದಗಿರಿ ಇವತ್ತು ಬೆಂಗಳೂರಿನಲ್ಲಿದ್ದರೆ ಯಾದಗಿರಿಯ ಯಾವುದೇ ಒಬ್ಬ ಕಾರ್ಮಿಕ, ಯಾದಗಿರಿಯಿಂದ ಕೂಡಿ ಹೋದಂಥ ಯಾವುದೇ ಒಬ್ಬ ಕಾರ್ಮಿಕ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಅಪಘಾತಕ್ಕೊಳಗಾದರೆ, ಯಾವುದೇ ಒಬ್ಬ ಕಾರ್ಮಿಕನಿಗೆ ತೊಂದರೆ ಆದರೆ, ಒಬ್ಬ ಕಾರ್ಮಿಕನಿಗೆ ಏನಾದರೂ ಅಪಘಾತವಾದರೆ, ಜೀವ ಹೋದರೆ 1 ಗಂಟೆಯಲ್ಲೇ ಇರುವಂಥವರು ಬಸವರಾಜ ಪಡುಕೋಟೆಯವರು. ಇವತ್ತು ಯಾದಗಿರಿ, ಕಲಬುರಗಿ, ಬೀದರ್, ಹೈದರಾಬಾದ್, ಕರ್ನಾಟಕದ ಯಾವುದೇ ಒಬ್ಬ ಕಾರ್ಮಿಕ ಆಗಲಿ, ಒಬ್ಬ ಕೆಲಸದಿಂದ ಅಲ್ಲಿ ಹೋಗಿ ಏನಾದರೂ ಅನ್ಯಾಯಕ್ಕೊಳಗಾದರೆ, ಇವತ್ತು ಅಲ್ಲಿ ಬಿಲ್ಡರ್ಸ್ಗಳಿಂದ ಮೋಸ ವಂಚನೆಗೊಳಗಾದರೆ ಅದಕ್ಕೆ ದೊಡ್ಡ ಹೋರಾಟ ಅವ್ರು ಮಾಡ್ತಿದ್ದಾರೆ. ಆ ಮಾತು ಇವತ್ತು ರಾಜಧಾನಿ ಕೇಂದ್ರದಲ್ಲಿ ಬಸವರಾಜ ಪಡುಕೋಟೆಯವರು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಒಂದು ದೊಡ್ಡ ಶಕ್ತಿ ಅನ್ನುವಂಥದ್ದನ್ನು ಹೇಳ್ತಾ ಹೆಚ್ಚು ಮಾತನಾಡೋದು ಈ ಸಂದರ್ಭಕ್ಕೆ ಪ್ರಸ್ತುತ ತಿಳಿಸಿ, ಇವತ್ತು ಇಲ್ಲಿ ಯಾದಗಿರಿ ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡು ವಿಭಾಗ ಮಟ್ಟದ ಸಭೆಯನ್ನ ನೀವು ಮಾಡಿದ್ದೀರಿ ಸರ್, ತಮಗೆ ವಿಶೇಷ ಧನ್ಯವಾದಗಳು. ವಿಶ್ವರಾಜ್ ದಿಮ್ಮಿ ಅವರು ಮೊದಲುಗೊಂಡು ಎಲ್ಲ ಬೀದರ್ ಅಧ್ಯಕ್ಷರನ್ನು ಕರೆಸಿದ್ದಾರೆ, ಅನೇಕ ಜನ ಜಿಲ್ಲಾಧ್ಯಕ್ಷರು ಇಲ್ಲಿದ್ದೀರಿ. ನಮ್ಮ ಭೀಮಣ್ಣ ಶಕಾಪುರ ಅವರು ಕೂಡ ಈ ಚಳವಳಿಯಿಂದಲೇ 20-21 ವರ್ಷದಿಂದ ಚಳವಳಿಯಿಂದಲೇ ಇವರೆಲ್ಲ ಬಂದಿರೋದ್ರಿಂದ ಈ ಭಾಗದ ಜಿಲ್ಲೆಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ. ಅನೇಕ ಶಾಪುರು, ಯಾದಗಿರಿಗೆ ಸಂಬಂಧಪಟ್ಟ ಹೋರಾಟ ನಡೀತಾನೆ ಇರ್ತದೆ. ಮುಂದಿನ ದಿನಗಳಲ್ಲಿ ಈ ಭಾಗದ 371 ಸಮಗ್ರ ಅನುಷ್ಠಾನದಿಂದ ಹಿಡಿದು ನಂಜುಂಡಪ್ಪನವರ ವರದಿಯ ಸಮಗ್ರ ಅನುಷ್ಠಾನದಿಂದ ಹಿಡಿದು ಈ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಅನೇಕ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶ್ವರಾಜ್ ದಿಮ್ಮಿಯವರು ಯಾದಗಿರಿಯಲ್ಲಿ ಬಸವರಾಜ ಪಡುಕೋಟೆ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಅಂದ್ಕೊಂಡಿದ್ದಾರೆ. ಬಹುಶಃ ನಾನು ಕೂಡ ಕನ್ನಡದ ಚಳವಳಿಯಿಂದಲೇ ಕೆಲಸ ಪ್ರಾರಂಭ ಮಾಡಿರೋದ್ರಿಂದ ಆರಂಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬಸವರಾಜ ಪಡುಕೋಟೆಯವರು ರಾಜ್ಯದ ಬೆಂಗಳೂರು ನಗರ ಉಪಾಧ್ಯಕ್ಷರಿದ್ದರು. ಅವರು ಭೀಮಣ್ಣ ಶಕಾಪುರ ಅವರು, ನಾವು ಸುಧೀಂದ್ರ ಹೆಜೇರಿಯವರು. ಆ ಸಂದರ್ಭದಲ್ಲಿ ಕನ್ನಡದ ಹೋರಾಟದಿಂದ ನಾವೆಲ್ಲ 2007ರಲ್ಲಿ 19 ವರ್ಷದ ಹಿಂದೆ ನಾವೆಲ್ಲ ಕನ್ನಡದ ಚಳವಳಿಯಿಂದ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಕೆಲಸ ಪ್ರಾರಂಭ ಮಾಡಿದವರು. ಬಸವರಾಜ ಪಡುಕೋಟೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ, ಅಭಿಮಾನ ಇದೆ, ಬಹಳ ಪ್ರೀತಿ ಇದೆ. ನಮಗೆ ಬಹಳ ಖುಷಿ ಅನ್ನಿಸ್ತದೆ. ಇತ್ತೀಚೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಂಘಟನೆ ರಾಜ್ಯ ಮಟ್ಟದ ಕಾರ್ಯಕ್ರಮ, ರಾಜ್ಯೋತ್ಸವ ಸಮಾರಂಭ ಮಾಡಿದಾಗ ನಾವೆಲ್ಲ ಅಲ್ಲಿ ಹೋಗಿದ್ದೀವಿ. ನಮ್ಗೆ ಭಾಳ ಖುಷಿ ಆಯಿತು. ನಮ್ಮ ಭಾಗದ, ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಒಬ್ಬ ಕನ್ನಡದ ಚಳವಳಿಗಾರರು ರಾಜ್ಯದ ರಾಜಧಾನಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಾಡಿನ ಅನೇಕ ಜನ ಗಣ್ಯಮಾನ್ಯ ಸಾಧಕರನ್ನು ಗೌರವಿಸಿ ಪ್ರಶಸ್ತಿ ನೀಡಿ ರಾಜ್ಯದ ಎಲ್ಲ ಪಕ್ಷದ
ಸಚಿವರು, ಶಾಸಕರು, ಅನೇಕ ಜನ ಗಣ್ಯಮಾನ್ಯ ವ್ಯಕ್ತಿಗಳ ಸಮಾರಂಭಕ್ಕೆ ಪಾಲ್ಗೊಂಡಿದ್ದರು. ಇವತ್ತು ಬಸವರಾಜ ಪಡಕೋಟಿಯವರ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಏನಿದೆಯಲ್ಲ, ಇದು ನಿಜಕ್ಕೂ ನಾಡಿನ ತುಂಬ ಬಹಳ ಪ್ರಬುದ್ಧವಾಗಿ ಬೆಳೆದಿದೆ. ಈ ಸಂಘಟನೆಯಲ್ಲಿ ಹೆಚ್ಚು ಜನ ಯುವಕರು ನಿಸ್ವಾರ್ಥದಿಂದ ನಾಡು ನುಡಿಗಾಗಿ ದುಡಿತಾರೆ. ಯಾಕಂದ್ರೆ ಅವ್ರಿಗೆ ಅಂಥದ್ದೇ ಒಂದು ಛಲ ಇದೆ, ಒಂದು ಸ್ವಾಭಿಮಾನ ಇದೆ. ಬಹಳ ಖುಷಿ ಅಂದರೆ ಇವತ್ತು ಎಂ ಬಸವರಾಜ ಪಡಕೋಟಿಯವರು ಅವರ ಮಾತೃಭಾಷೆ, ಅವರ ಮೂಲ ಮರಾಠ ಸಮುದಾಯದ ಮರಾಠಿ ಮಾತೃಭಾಷೆ ಇದ್ದರೂ ಕೂಡ ಅವರಿಗೆ ಕನ್ನಡದ ಬಗ್ಗೆ ಏನು ಕಳಕಳಿ ಇದೆಯಲ್ಲ, ಕನ್ನಡದ ಬಗ್ಗೆ ಏನು ಕಾಳಜಿ ಇದೆಯಲ್ಲ, ಅವರಿಡೀ ರಕ್ತದ ಪ್ರತಿ ಕಣದಲ್ಲೂ ಕೂಡ ಕನ್ನಡ ಅನ್ನುವಂಥ ಒಂದು ಕನ್ನಡ ಅನ್ನುವಂಥದ್ದು ಅವರ ರಕ್ತಗತವಾಗಿದೆ. ಯಾಕಂದರೆ ಅವರು ಪ್ರಾರಂಭ ಮಾಡಿದಾಗಲಿಂದ ಅವರು ಚಳವಳಿ ಪ್ರಾರಂಭ ಮಾಡಿದ್ದು ಕೂಡ ಡಾಕ್ಟರ್ ರಾಜ್ಕುಮಾರ್ ವಿಮಾನಿಗಳ ಸಂಘದಿಂದ ಶಿವಾಜಿನಗರ ಮೂಲಕ ಪ್ರಾರಂಭ ಮಾಡಿದ್ರು. ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡಿದರು. ಅವಾಗ ನಾವೆಲ್ಲ ಜೊತೆಗಿದ್ದೀವಿ. ಇವತ್ತು ನಮ್ಮ ಕರ್ನಾಟಕ ಸೇನೆ ಬಹಳ ತಡವಾಗಿ ಆದರೂ ಕೂಡ ಈ ಭಾಗದವರೊಬ್ಬರು ರಾಜ್ಯ ಮಟ್ಟದ ಸಂಘಟನೆಯನ್ನು ಕಟ್ಟಿದ್ರಲ್ಲ ಅನ್ನುವಂಥ ಒಂದು ಖುಷಿ ಈ ನಾಡಿನ ಎಲ್ಲ ಕನ್ನಡದ ಅಭಿಮಾನಿಗಳಿಗಿದೆ. ನಾವೆಲ್ಲ ಕನ್ನಡದ ಚಳವಳಿಯಲ್ಲಿ ಬಂದಿರೋದ್ರಿಂದ ನಮಗೆ ಭಾಳ ಸಂದರ್ಭದಲ್ಲಿ ಅನ್ನಿಸ್ತಿತ್ತು, ಕಾವೇರಿ ಚಳವಳಿ ಆದಾಗಲೆಲ್ಲ ಇಡೀ ರಾಜ್ಯದ ತುಂಬ ನಾವು ಹೋರಾಟ ಮಾಡ್ತೀವಿ. ಕೃಷ್ಣಾ ನದಿ ನೀರಿಗೆ ತೊಂದರೆ ಆದಾಗ ಕಾವೇರಿ ಭಾಗದ ಹೋರಾಟಗಾರರು ನಮ್ಮ ನದಿ ನೀರಿನ ಬಗ್ಗೆ ಹೋರಾಟ ಮಾಡೋದಿಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಆತಂಕ ಇತ್ತು. ಅನೇಕ ಕನ್ನಡಪರ ಸಂಘಟನೆಗಳಿಗೆ ಬೆಂಗಳೂರಿನವರೇ ರಾಜ್ಯಾಧ್ಯಕ್ಷರಾಗ್ತಾರೆ, ನಮ್ಮ ಭಾಗದವರು ಅವ್ರ ಜೊತೆಗೆ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ಆತಂಕ, ಒಂದು ದುರ್ಗಡ ಎಲ್ಲೋ ಒಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಡಿಟರ್ ಆ್ಯಂಡ್ ಎಡಿಟಿಂಗ್ ಡಿ ಸದಾಶಿವ್.